ಸೊ ಸಬ್ಸ್ಕ್ರೈಬರ್ ಅಣ್ಣ ನಿನಗೋಸ್ಕರನೇ ತರಿಸಿರೋದು ಇದನ್ನು. ಒಂದು ತಿಂಗಳೇ ಅಂದ್ಕೊಳ್ಳಿ, ಒಂದು ತಿಂಗಳು ವೆಯ್ಟ್ ಮಾಡಿದ್ದೀನಿ ನಾನು ಇದೊಂದೇ ಒಂದು ಪಾರ್ಟ್ ತರಿಸ್ಕೊಳ್ಳೋದಕ್ಕೆ ಇಂಡಿಯಾಗೆ. ಎಲಿಮಿನೇಟ್ ಆಗಿದೆ ಇಲ್ಲಿ. DRL ಪವರ್ ಪಾಟ್ ವೈಸರ್ ಹಾಕ್ಸ್ಬೇಕಂದ್ರೆ ನಿಮಗೆ DRL ಬರೋದಿಲ್ಲ, ಅದನ್ನು ಕಿತ್ತಾಕ್ಬೇಕಾಗುತ್ತೆ. ಸೊ ನಾವು ಇದನ್ನು ಆರ್ಡ್ರ್ ಮಾಡಿದ್ದು ಬಂದು KTM. ಹಾಯ್ ಹಲೋ ನಮಸ್ಕಾರ ಗುರು, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಸೊ ಇವತ್ತು ಒಂದು ಮೇಜರ್ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ ನಮ್ಮ RC 390ಗೆ. ಅದೇನಂತ ನೋಡ್ತೀರಾ, ಆಲ್ರೆಡಿ ನಿಮಗೆ ಟೈಟಲ್ಲು ತಮ್ಮನೇಲಿಂದ ಗೊತ್ತಾಗಿರುತ್ತೆ ಏನು ಇವತ್ತು ಅಪ್ಗ್ರೇಡ್ ಮಾಡ್ತಾ ಇರೋದು ಅಂತ. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ರಿಗಂತೂ ತುಂಬ ಖುಷಿಯಾಗೋದಂತೂ ಗ್ಯಾರಂಟಿ. ಸೊ ನೋಡಿ ಪಾರ್ಟ್ಸ್ ಎಲ್ಲ ಬಿಚ್ತಾ ಇದ್ದಾರೆ ಗಾಡಿದು, ಎಲ್ಲ ಬಿಚ್ಚಲಿ. ಸಬ್ಸ್ಕ್ರೈಬರು ನನಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಬ್ರೋ ಪವರ್ ಪಾಟ್ ವೈಸರ್ ಹಾಕ್ಸಿ ಚೆನ್ನಾಗಿರುತ್ತೆ, ಪವರ್ ಪಾಟ್ ವೈಸರ್ ಹಾಕ್ಸಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರನೇ ಬ್ರದರ್, ನಿಮಗೋಸ್ಕರನೇ ನಾನು ಅಬ್ರಾಡಿಂದ ಒಂದು ಪವರ್ ಪಾಟ್ ವೈಸರ್ನ ಆರ್ಡ್ರ್ ಮಾಡಿ ಸೊ ಇವತ್ತು ತರಿಸ್ಕೊಂಡಿದ್ದೀನಿ. ಅದರದ್ದು ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ, ಎಲ್ಲ ಬಿಚ್ತಾ ಇದ್ದಾರೆ. ಸೊ ಇದೆಲ್ಲ ಬಿಚ್ಚಿ ಎಲ್ಲ ಅಸೆಂಬಲ್ ಮಾಡಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತ ಎಲ್ಲ ತೋರಿಸ್ತೀನಿ. ನಾನು ಎಲ್ಲಿಂದ ಆರ್ಡ್ರ್ ಮಾಡಿದ್ದು, ಆಮೇಲೆ ಎಷ್ಟು ಕಾಸ್ಟ್ ಆಯಿತು ಅದಕ್ಕೆ, ಅದನ್ನೆಲ್ಲನೂ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ ಶಿರಿ ಇದ್ದಾಳೆ ಇವತ್ತು ಬ್ಲಾಗಲ್ಲಿ. ಸೊ ಹಿಂದೆಗಡೆನೇ ಇದೆ ಪವರ್ ಪಾಟ್ ವೈಸರು, ತಂದು ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಆ್ಯಕ್ಚುಲಿ ಬಾಕ್ಸ್ ಎಲ್ಲನೂ ಕೊಟ್ಟಿದ್ದರು. ಸೊ ನಾನು ಅದನ್ನೆಲ್ಲ ಬಿಸಾಕ್ಬಿಟ್ಟು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ನಾವು ಇದನ್ನು ಆರ್ಡ್ರ್ ಮಾಡಿದ್ದು ಬಂದು KTM ಟ್ವಿನ್ಸ್ ಅಂತ ವೆಬ್ಸೈಟಲ್ಲಿ. ಸೊ ಅದರದ್ದು ಡೀಟೇಲ್ಸು ಡಿಸ್ಕ್ರಿಪ್ಷನ್ಸಲ್ಲೆಲ್ಲ ಹಾಕಿರ್ತೀನಿ, ಆಮೇಲೆ ಲಿಂಕ್ಸ್ ಎಲ್ಲನೂ ಅದರಲ್ಲೇ ಹಾಕಿರ್ತೀನಿ. ಆಮೇಲೆ ಹೇಗೆ ಆರ್ಡರ್ ಮಾಡಿದ್ದು, ಆಮೇಲೆ ಎಷ್ಟು ದಿನ ತೊಗೊಂತು ಅಂತನೆಲ್ಲ ಹೇಳ್ತೀನಿ ನಾನು ಸ್ವಲ್ಪದಲ್ಲೇ. ಸ್ಟೇ ಟ್ಯೂನ್. ಸೊ ಓಪನ್ ಮಾಡಿದ್ದಾಯ್ತು. ಇದನ್ನು ಸ್ಟಾಕ್ ವೈಸರ್ ನೋಡಿ ಈ ಥರ ಬರುತ್ತೆ ನಿಮಗೆ ನೋಡೋದಕ್ಕೆ. ಈ ಥರ ಬರುತ್ತೆ. ಹೆಡ್ಲೈಟ್ ಕಟ್ ಆಫ್ ಆಗಿರುತ್ತೆ, ಆಮೇಲೆ ಇದು ಅಷ್ಟೊಂದು ಬಬಲ್ ಆಗಿರೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ತೋರಿಸ್ತೀನಿ. ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಅಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಪವರ್ ಪಾಟ್ ವೈಸರ್ನ. ಸೊ DRL ಎಲಿಮಿನೇಟ್ ಆಗಿದೆ ಇಲ್ಲಿ. DRL ಪವರ್ ಪಾಟ್ ವೈಸರ್ ಹಾಕ್ಸ್ಬೇಕಂದ್ರೆ ನಿಮಗೆ DRL ಬರೋದಿಲ್ಲ, ಅದನ್ನು ಕಿತ್ತಾಕ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದನ್ನೇ ಕಟ್ ಆಫ್ ಮಾಡಬೇಕಾಗುತ್ತೆ. ಸೊ ನಾನು ಕಟ್ ಆಫ್ ಮಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇದನ್ನೇ ತೆಗೆದಾಕ್ಬಿಡೋಣ ಅಂತ. ಎಲ್ಲ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ಕ್ಲೀನಿಂಗೆಲ್ಲ ಆದಮೇಲೆ ಅಲ್ಲಿದೆ ನೋಡಿ ಪವರ್ ಪಾಟು, ಎತ್ತಿ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇದಕ್ಕೂ ಮುಂಚೆ ಕೂಡ ನಾನು ಇದನ್ನು ಪವರ್ ಪಾಟ್ ವೈಸರ್ ಇನ್ಸ್ಟಾಲ್ ಮಾಡಿದ್ದೆ. ಸೊ ಫಸ್ಟ್ ಕಾಪಿದು ಅದು ಬಂದು ನನಗೆ 2500 ಆಗಿತ್ತು. ಸೊ ಅದು ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರನೇ ಈ ಸತಿ ನಾನು ಒರಿಜಿನಲ್ಲೇ ತರಿಸ್ಕೊಂಡಿದ್ದು. ಅದು ಲಾಸ್ಟ್ ಒಂದು ಕ್ರಾಶಲ್ಲಿ ಹೊಡೆದೋಯ್ತು, ಅದಕ್ಕೋಸ್ಕರ ಇದು ಒರಿಜಿನಲ್ಲೇ ತರಿಸ್ಬಿಡೋಣ. ಗಾಡಿಗೆ ಯಾವ ಪಾರ್ಟ್ಸನ್ನು ಲೋಕಲ್ ಹಾಕ್ಸಿಲ್ಲ ಅವರು, ಅದಕ್ಕೋಸ್ಕರ ಇದನ್ನು ಒರಿಜಿನಲ್ ತರಿಸ್ಬಿಡ ಅಂತ ತರಿಸಿದ್ದೆ ಅಷ್ಟೇ. A few moments later. ಸೊ ಫೈನಲಿ ನೋಡಿ, ಇದೇ ಪವರ್ ಪಾಟ್ ಒರಿಜಿನಲ್ ವೈಸರ್. ಇದು ಪವರ್ ಪಾಟ್ದು ಇನ್ಸ್ಟಾಲೇಷನ್ ಎಲ್ಲ ಆಗ್ತಾಯಿದೆ. ಲುಕ್ ಮಾತ್ರ ಕ್ರೇಜಿ ಆಗಿದೆಯಪ್ಪ ನೋಡಿ. ಇದನ್ನು ಹಾಕಿದ್ಮೇಲೆ ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್ ಆಯಿತು. ಸೊ ಆಲ್ಮೋಸ್ಟ್ ನಾನು ಇದೊಂದೇ ಒಂದು ವೈಸರಿಗೆ 12,500 ಕೊಟ್ಟಿದ್ದೀನಿ, ಪ್ಲಸ್ ಕಸ್ಟಮ್ ಚಾರ್ಜಸ್ಸು 3,500 ಎಕ್ಸ್ಟ್ರಾ ಇಂಡಿಯಾಗೆ ಬಂದಮೇಲೆ. ಅರೌಂಡ್ ನಾನು ಇದಕ್ಕೆ ವೆಯ್ಟ್ ಮಾಡಿರೋದು ಎಷ್ಟು ಬ್ರೋ, 2 ವೀಕ್ಸಾ, 1 ತಿಂಗಳೇ ಅಂದ್ಕೊಳ್ಳಿ. 1 ತಿಂಗಳು ವೆಯ್ಟ್ ಮಾಡಿದ್ದೀನಿ ನಾನು ಇದೊಂದೇ ಒಂದು ಪಾರ್ಟ್ ತರಿಸ್ಕೊಳ್ಳೋದಕ್ಕೆ ಇಂಡಿಯಾಗೆ. ವಿಂಡ್ ಬ್ಲಾಸ್ಟ್ ಅಂತೂ ದೇವರಾಣೆ ಹೊಡೆಯೋದಿಲ್ಲ, ಯಾಕಂದರೆ ನಾನು ಇದಕ್ಕೂ ಮುಂಚೆ ಹಾಕಿದ್ನಲ್ಲ ಅದರಲ್ಲಿ ನೋಡಿದ್ದೆ. ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಪ್ಪ. ಅದು ಹಳೇದಾಗ್ತಾಗ ಇದೇ ಥರ ಇರಲಿಲ್ಲ ಅಲ್ಲ, ಅದು ಇಲ್ಲೆಲ್ಲ ಸ್ವಲ್ಪ ಫುಲ್ಲು ವೈಟು ಒಂಥರ ಇದು ಕಾಣ್ತಾನೆ ಇರಲಿಲ್ಲ ಲೈಟ್ಸು, ಆ ಥರ ಕೊಟ್ಟಿದ್ರು. ಬಟ್ ಇದು ನೋಡಿ, ಇಲ್ಲಿ
ಇಲ್ಲೇನು ನೀವು ಇಷ್ಟಗಲ ಲೈಟ್ ಇದು ನೋಡ್ತಾ ಇದ್ದೀರಾ, ಇಲ್ಲಿ ಇಷ್ಟಗಲ ನಿಮಗೆ ಸೆರಾಮಿಕ್ ಕೋಟೆಡ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಏನು ಸ್ಕ್ರ್ಯಾಚಸ್ ಆದ್ರೂ ಅದು ನಿಂತ್ಕೊಳ್ಳಲ್ಲ, ಅದು ರಿಮೂವ್ ಆಗುತ್ತೆ ಹಂಗೇ. ಸೊ ಕಂಪ್ಲೀಟ್ ಫಿಟ್ ಆ್ಯಂಡ್ ಫಿನಿಶ್ ಕರೆಕ್ಟಾಗಿದೆ ಅಲ್ಲ ಇದ್ರದ್ದು. ಲಾಸ್ಟ್ ಟೈಮ್ ಅದು ತಂದಿದ್ದು ಇಲ್ಲಿ ಸರಿಯಾಗಿ ಕೂತ್ಕೊತಾ ಇರಲಿಲ್ಲ, ಆಮೇಲೆ ಆ ಕಡೆ ಸರಿಯಾಗಿ ಕೂತ್ಕೊತಾ ಇರಲಿಲ್ಲ, ಕೆಳಗಡೆ ಬೋಲ್ಟೇ ಹಾಕಿರಲಿಲ್ಲ. ಅದು ಸುಮ್ಮನೆ ಏನೋ ಒಂದು ತರಿಸ್ಕೊಂಡಿದ್ದೆ ಅಷ್ಟೇ 2,500 ಕೊಟ್ಟು. ಬಟ್ ಇದು ಕಾಸ್ಟ್ಗೆ ಟೋಟಲಿ ವರ್ತ್ ಇಟ್. ನೆಕ್ಸ್ಟ್ ಲೆವೆಲ್ ಕಾಣ್ತಿದೆಯಲ್ಲ. ಸೊ ಇದರಲ್ಲಿ ನಿಮಗೆ ಡ್ರಾಬ್ಯಾಕ್ ಏನು ಅಂತಂದರೆ ನೈಟ್ ರೈಡ್ ಮಾಡೋಕ್ಕಾಗಲ್ಲ, ಅದೊಂದೇ ಡ್ರಾಬ್ಯಾಕ್. ಸೊ ಯಾಕಂದರೆ ವಿಸಿಬಿಲಿಟಿ ಇರೋದಿಲ್ವಲ್ಲ. ಸೊ ನೀವು ಇದರಲ್ಲಿ ಇನ್ನೊಂದು ಬರುತ್ತೆ ಹೆಡ್ಲೈಟ್ ಕಟ್ ಆಫು, ಅದನ್ನೇನಾದ್ರು ತರಿಸ್ಕೊಂಡ್ರೆ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ನಾನು ತರಿಸ್ಕೊಂಡಿರೋದು ಜಸ್ಟ್ ನಾನು ಏನು ನೈಟ್ ರೈಡ್ಸ್ ಎಲ್ಲ ಅದೆಲ್ಲ ಏನು ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ ಫುಲ್ ಇನ್ಸ್ಟಾಲೇಷನ್ ಎಲ್ಲ ಆಗೋಗ್ಬಿಡ್ಲಿ. ಲಾಸ್ಟಲ್ಲಿ ಲುಕ್ಕು ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಇವತ್ತು ಫುಲ್ಲು ನೈಟಲ್ವ ನೋಡಿ, ನೈಟು ಇವಾಗೆಲ್ಲೂ ಗಾಡಿ ಎತ್ತೋದಕ್ಕಾಗೋದಿಲ್ಲ. ಇದಕ್ಕೆ ಅಂತಲೇ ಒಂದು ರೈಡ್ ಫಿಕ್ಸ್ ಮಾಡಿ ರೈಡ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಸೊ ಸಬ್ಸ್ಕ್ರೈಬರ್ ಅಣ್ಣ, ನಿನಗೋಸ್ಕರನೇ ತರಿಸಿರೋದು ಇದನ್ನು. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಹೇಳ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಹಾಕ್ಸ್ಬಿಡು, ಅಷ್ಟೇ ಸಾಕು. ಸೊ ಫೈನಲಿ ನೋಡಿ, ನೀಟಾಗಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಮಿರರ್ ಕ್ಯಾಪ್ಸು ಮಸ್ತಾಗಿ ಇನ್ಸ್ಟಾಲ್ ಆಗಿದೆ ಇವಾಗ. ಸೊ ಒಂದು ರೈಡು ಲೈಟಾಗಿ ಒಂದು ರೈಡ್ ಹೋಗ್ಬಿಟ್ಟು ಹೆಂಗಿದೆ ಏನು ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಪ್ರಾಬಬ್ಲಿ ಈ ಸಂಡೇ ಒಂದು ರೈಡ್ ಮಾಡ್ತೀನಿ. ಇದನ್ನು ಹೆಂಗಿದೆ ಏನು ಅಂತ ನಾನು ಚೆಕ್ ಮಾಡಬೇಕು, ಅದಕ್ಕೋಸ್ಕರ ಈ ಸಂಡೇ ಒಂದು ರೈಡ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಈ ಕಡೆ ಒಂದು ಬೋಲ್ಟ್ ಮಿಸ್ ಆಗಿತ್ತು, ಅದೊಂದು ಆಗ್ತಾಯಿದ್ದಾನೆ. ಲುಕ್ ನೋಡು ಗುರು, ಲುಕ್ ಮಾತ್ರ ಕ್ರೇಜಿ ಆಗಿದೆ. ಸೊ ಅಷ್ಟೇ ಇವತ್ತಿನ ಬ್ಲಾಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ,